ಮಹಾರಾಷ್ಟ್ರ ಅಜಿತ್ ಪವಾರ್ ಡೆತ್ ಆಗಿದ್ದಾರೆ ಸರ್. ವಿಮಾನ ಪತನ ಆಗಿದೆ. ಬೆಳಿಗ್ಗೆ ಬಹಳ ಶಾಕಿಂಗ್ ನ್ಯೂಸು. ನನಗೆ ವಿಚಾರ ತಿಳಿತು. ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಎಲ್ಲ ಆದಾಗ ಸ್ವಲ್ಪ ಮನಸ್ಸು ನೋವಾಗಿತ್ತು. ಅವ್ರ ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವ್ರು ತೀರ್ಮಾನ ಮಾಡಿದ್ದಾರೆ. ಅದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಿಲ್ಲ. ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟ್ರು ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ವಿರೋಧ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ನ್ಯಾಯಗಳಿಗೆಲ್ಲ ಏನು ದುಃಖವನ್ನು ಭರಿಸುವಂತ ಶಕ್ತಿ ಸಿಗಲಿ. ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ಕಂಠಸ್ಥನ ಬೆಳೆಸಿದ್ದಾರೆ. ನಿನ್ನೆ ತರ ಅವ್ರ ಬೀಗರನ್ನು ಭೇಟಿ ಮಾಡಿದ್ದಾರೆ. ರಾತ್ರಿ ನನಗೆ ಗೊತ್ತಿಲ್ಲ ಆಗ್ತದೆ ಅಂತ. ಅವೆಲ್ಲ ರಾಜಕಾರಣಿಗಳು ಬಹಳ ಹುಷಾರಾಗಿರ್ಬೇಕು. ಅನೇಕ ನಾಯಕರುಗಳನ್ನು ನಾವು ಕಳ್ಕೊಂಡಿದ್ದೇವೆ. ಸ್ಪೀಕರ್ ಆಗಿದ್ದವರು, ಸಿಂಗ್ಯಾರ್ ಅವರು, ಬಹಳ ಜನ ಪೈಲಟ್ ಎಲ್ಲ ಕೂಡ ಹುಷಾರಾಗಿರ್ಬೇಕು ಅಂತ ನಾನು ಭಾವಿಸ್ತೀನಿ. ತಾಂತ್ರಿಕ ದೋಷ ಅಂತಿರೋದು ನನಗೇನ್ರಿ ಗೊತ್ತು. ನಾನು ತಂದಿರೋ ಮೆಸೇಜ್ ಏನಿದೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನನಗೆ ಹೇಳಿದ್ರು. ನಮ್ಮ ಸೋಷಿಯಲ್ ಮೀಡಿಯಾ ಅವರು ನನಗೆ ತಿಳಿಸಿದ್ರು. ಬೇರೆ ನನ್ನ ಫ್ರೆಂಡ್ಸು ಕೂಡ ಬಾಂಬೆಯಿಂದ ಫೋನ್ ಮಾಡಿ ಇಮಿಡಿಯೇಟ್ ತಿಳಿಸಿದ್ರು. ಅದನ್ನೇ ಎಲ್ಲ ಮಾತಾಡ್ತಿದ್ದೆ. 4 ಗಂಟೆ ಮುಂಚೆಗೆ ಹೊರಡ್ತಿದ್ದಾರೆ. ಯಾರಾದ್ರೂ ಹೊರಗಡೆ ಇದ್ರು ಏನು ಅಂತ ಹೇಳಿ ಅದನ್ನ ಚರ್ಚೆ ಮಾಡ್ತಿದ್ದೆ. ಇತ್ತೀಚೆಗೆ ವಿಮಾನ ದುರಂತಗಳು ಜಾಸ್ತಿ ಆಗ್ತದೆ. ಈಗೇನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಸ್ವಲ್ಪ ಡೀಟೇಲ್ ರಿಪೋರ್ಟ್ ಬನ್ನಿ, ಆಮೇಲೆ ಮಾತಾಡೋಣ. ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಸಿಬಿಐ ವಹಿಸಬೇಕು, ಸಚಿವ ರಾಜೀನಾಮೆ. ಸದನದ ಹೊರಗಡೆ ಬಿಜೆಪಿ ಅವರು ಹೋರಾಟ ಪಟ್ಟಿಡಿದಿದ್ದಾರೆ ಸರ್. ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ನನಗೇನೋ ಅದೇ ಲೋಪ್ ಮಾಡಿದ್ದಾರೆ. ಅದು ರಾಜಕೀಯದ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ ಸಂಬಂಧ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೋಡೋಣ, ಡೀಟೇಲ್ ನಾನು ಇನ್ನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿಲ್ಲ. ಮಧ್ಯಾಹ್ನ ಮಾತಾಡ್ಬಿಟ್ಟು ತಿಳಿಸ್ತೀನಿ.